ಸರಸು ಸ್ವಲ್ಪ ಚಡಪಡಿಸುತ್ತಾ ಹಾಸಿಗೆಯಲ್ಲಿ ಮಲಗಿದ್ದಾರೆ. ಅವರ ಕೂದಲು ಸಿಕ್ಕಾಗಿದೆ ಮತ್ತು ಜಟೆ ಕಟ್ಟಿಕೊಂಡ ಮಾಸಿದೆ. ಲಕ್ಷ್ಮಿ ಚಿಂತಿತಳಾಗಿ ಅವಳ ಪಕ್ಕದಲ್ಲಿ ನಿಂತಿದ್ದಾಳೆ. ಹೋಮ್ ನರ್ಸ್ ಸೌಮ್ಯವಾದ ನಗುವಿನೊಂದಿಗೆ ಒಳಗೆ ಬರುತ್ತಾಳೆ. ಸಿಸ್ಟರ್, ಪ್ರತಿದಿನ ಕೂದಲು ತುಂಬಾ ಸಿಕ್ಕಾಗ್ತಾ ಇದೆ. ತುರಿಕೆ ಸಹ ಇದೆ ಅಂತ ಇದ್ದಾರೆ. ಅದಕ್ಕೆ ಲಕ್ಷ್ಮಿ, ಕೂದಲಿನ ಆರೈಕೆ ಬಹಳ ಮುಖ್ಯ. ಸ್ವಚ್ಛವಾದ ಕೂದಲು ತುರಿಕೆ, ಸೋಂಕು, ತಲೆಹೊಟ್ಟು, ನೆತ್ತಿಯು ಒಣಗಿದ ಹಾಗೆ ಇರುವುದನ್ನು ತಡೆದು ಲವಲವಿಕೆಯಿಂದ ಮಾನವೀಯ ಭಾವನೆಯನ್ನು ನೀಡುತ್ತದೆ. ಅಮ್ಮನನ್ನ ಸ್ವಲ್ಪ ಕೂರಲು ಸಾಧ್ಯವಾದರೆ ಅವರನ್ನ ಕೂರಿಸಿ, ಇಲ್ಲದಿದ್ದರೆ ಈ ರೀತಿಯೇ ಉತ್ತಮವಾಗಿದೆ. ಕಲೆಗಳಿಂದ ರಕ್ಷಿಸಲು ಬೆಡ್ಶೀಟಿನ ಮೇಲೆ ಟವಲ್ ಹರಡಿ. ಮೊದಲು ಸಿಕ್ಕು ಬಿಡಿಸಲು ಸಾಕಾಗುವಷ್ಟು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ. ಆಗ ಕೂದಲು ಸಡಿಲವಾಗುತ್ತದೆ. ಕೂದಲನ್ನು 2 ಭಾಗಗಳಾಗಿ ಮಾಡಿ. ಒಂದೊಂದೇ ಭಾಗಗಳಿಂದ ಸಿಕ್ಕನ್ನು ಬಿಡಿಸಬೇಕು. ಮೊದಲು ನಿಮ್ಮ ಬೆರಳುಗಳನ್ನು ಬಳಸಿ ಗಂಟುಗಳನ್ನು ಬಹಳ ನಿಧಾನವಾಗಿ ತೆರೆಯಿರಿ. ನಂತರ ನೆತ್ತಿಯಿಂದ ತುದಿಯವರೆಗೆ ಬಾಚಿಕೊಳ್ಳಿ. ಕೂದಲಿನ ತುದಿಯಿಂದ ಅಲ್ಲ, ಅದು ಕೂದಲನ್ನು ಎಳೆಯುತ್ತದೆ ಮತ್ತು ನೋವುಂಟು ಮಾಡುತ್ತದೆ. ಹೀಗೇನಾ ಸಿಸ್ಟರ್? ಹಾಗೆಯೇ, ಸರಿಯಾಗಿದೆ. ನಿಧಾನವಾಗಿ ಕೂದಲನ್ನು ಬಾಚಿರಿ. ಬಾಚಿದಾಗ ಉದುರಿದ ಕೂದಲನ್ನು ಕಸವನ್ನು ಎತ್ತುವ ಟ್ರೇನಲ್ಲಿ ಅಥವಾ ಕಾಗದದಲ್ಲಿ ಸಂಗ್ರಹಿಸಿ. ಕೂದಲು ಎಂದಿಗೂ ಹಾಸಿಗೆಯ ಮೇಲೆ ಬೀಳದಂತೆ ನೋಡಿಕೊಳ್ಳಿ. ಕೂದಲನ್ನು ನೀಟಾಗಿ ಬಾಚಿದ ನಂತರ 2 ಜಡೆ ಹೆಣೆಯಿರಿ. ತುಂಬಾ ಬಿಗಿಯಾಗಿ ಜಡೆ ಹೆಣಿಬೇಡಿ. ಬಿಗಿಯಾಗಿ ಜಡೆ ಹೆಣೆದರೆ ಕೂದಲು ಉದುರೋದು ಹೆಚ್ಚಾಗತ್ತೆ. ಹಾಗೆಯೇ ನೆತ್ತಿಯಲ್ಲಿ ನೋವುಂಟು ಮಾಡುತ್ತದೆ. ಸಿಸ್ಟರ್, ಅಮ್ಮ ತನ್ನ ನೆತ್ತಿಯಲ್ಲಿ ತುರಿಕೆ ಎಂದು ಹೇಳ್ತಾನೆ ಇದ್ದಾರೆ. ನಾವು ಅವರು ಹಾಸಿಗೆಯಲ್ಲಿ ಇದ್ದಾಗೆ ಅವರ ಕೂಡ್ಲನ್ನು ತೊಳಿಬಹುದಾ? ಇಲ್ದೀ ಹಾಸಿಗೆನ ಒದ್ದೆ ಮಾಡ್ಬಿಡತ್ತೇನೋ ಅನ್ನೋ ಭಯ. ಖಂಡಿತ ನಾವು ಮಾಡಬಹುದು ಲಕ್ಷ್ಮಿ. ನೀವು ಸರಿಯಾದ ವಿಧಾನ ತಿಳಿಯಬೇಕು. ಅಮ್ಮನ ಸ್ಥಿತಿ ಅನುಮತಿಸಿದರೆ ಹಾಸಿಗೆಯ ಅಂಚಿಗೆ ತಲೆ ಮತ್ತು ಭುಜವನ್ನು ತಿರುಗಿಸಿ ಮಲಗಿಸಿ. ಈಗ ಎಲ್ಲವನ್ನೂ ಹಾಳಾಗದಂತೆ ರಕ್ಷಿಸಿ. ದಿಂಬು ಮತ್ತು ಬೆಡ್ಶೀಟನ್ನು ಒದ್ದೆಯಾಗದಂತೆ ಕವರ್ ಮಾಡಿ. ನಂತರ ಅಮ್ಮನ ಹೆಗಲ ಮೇಲೆ ಟವಲ್ ಹಾಕಿ ಮತ್ತು ಬಹಳ ಮುಖ್ಯ, ಫ್ಯಾನ್ ಆಫ್ ಮಾಡಿ. ಇಲ್ಲದಿದ್ದರೆ ಅವರಿಗೆ ಶೀತವಾಗುತ್ತದೆ. ಕಣ್ಣುಗಳನ್ನು ರಕ್ಷಿಸಬೇಕು. ಕಿವಿಗೆ ನೀರು ಹೋಗದಂತೆ ಹತ್ತಿ ಉಂಡೆಗಳಿಂದ ಕಿವಿಗಳನ್ನು ಪ್ಲಗ್ ಮಾಡಿ. ಮೊದಲು ನೆತ್ತಿ ಮತ್ತು ಕೂದಲನ್ನು ಒದ್ದೆ ಮಾಡಿ. ಮೈಲ್ಡ್ ಶ್ಯಾಂಪೂ ಹಚ್ಚಿ ತುಂಬಾ ನಿಧಾನವಾಗಿ ಮಸಾಜ್ ಮಾಡಿ. ನೆನಪಿಡಿ, ಅಮ್ಮನ ನೆತ್ತಿ ಬಹಳ ಸೂಕ್ಷ್ಮ. ಸಿಸ್ಟರ್, ನೀರು ಹಿಂದೆ ಹೋಗುತ್ತಿದೆ. ನಿಮ್ಮ ಕೈಯನ್ನು ಅವಳ ತಲೆಯ ಕೆಳಗೆ ಕೊಳವೆಯಂತೆ ಹಿಡಿದುಕೊಳ್ಳಿ. ಅದು ನೀರು ಟವಲ್ಗೆ ಹೋಗುವಂತೆ ಮಾಡುತ್ತದೆ, ಹಾಸಿಗೆಗೆ ಅಲ್ಲ. ನಿಧಾನವಾಗಿ ಬೆಚ್ಚನೆಯ ನೀರಿನಿಂದ ತೊಳೆಯಿರಿ. ಈಗ ಒಣಗಿದ ಟವಲ್ ತೆಗೆದುಕೊಂಡು ಕೂದಲನ್ನು ಒತ್ತಿರಿ. ಎಂದಿಗೂ ಉಜ್ಜಬೇಡಿ. ಉಜ್ಜುವುದರಿಂದ ಕೂದಲು ತುಂಡಾಗಿ ಮುರಿದು ನೆತ್ತಿಗೆ ತೊಂದರೆಯಾಗುತ್ತದೆ. ಆಕೆ ಈಗ ಎಷ್ಟು ಪ್ರಶಾಂತವಾಗಿ ಕಾಣಿಸ್ತಿದ್ದಾಳೆ. ಹೌದು, ಸ್ವಚ್ಛವಾದ ನೆತ್ತಿ, ಮೃದುವಾದ ಕೂದಲು, ಈ ಸಣ್ಣ ವಿಷಯಗಳು ಆರಾಮವನ್ನು ತರುತ್ತೆ, ಸೋಂಕನ್ನು ಕಡಿಮೆ ಮಾಡುತ್ತೆ ಮತ್ತು ಸಾಮಾನ್ಯ ಜೀವನದ ನೆನಪನ್ನು ತರುತ್ತದೆ. ಅಮ್ಮ, ನೀವು ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ.